ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್, ಈ ಮಚ್ಚೆ ಇರೋ ಹೀರೋಯಿನ್ ರಿಜೆಕ್ಟ್ ಮಾಡಿ ಇವಾಗ ಬಟ್ಟೆ ಒಗಿತಾವನೆ. ಇವಾಗ ನಾನು ಇವನಿಗೆ ಹೆಂಗ್ ಒಗಿತೀನಿ ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಿದ್ದೀರಾ? ಕಣಿಗೆ ದೊಣ್ಣೆ ಮೆಣಸಿಕಾಯಿ ಮಡಿ ಕಡಿದ್ದೀರಾ? ಬಟ್ಟೆ ಒಗಿತಾ ಇದೀವಿ. ಓ, ನೊರೆ ಬರ್ತಿದ್ಯಾ? ಇಲ್ಲಿ ನೋಡಿ ಎಷ್ಟು ಬರ್ತಾ ಇದೆ. ನೋಡಿ ಸರ್, ಇವೇನ್ ಮಾಡ್ತಿದ್ದಾರೆ ನೋಡಿ ಸರ್. ಏನೋ ಮಾಡ್ದಿ? ಇಡೀ ಸೆಟ್ಟಲ್ಲಿ ಏನಾರ ಮಾಡೋದು ಅಂದ್ರೆ ರುದ್ರ ಮಾಡ್ರು ಒಬ್ನೇ ಏನೋ. ಅವಳು ಬಂದ್ಲು ಕಣ, ಏನ್ ಮಾಡ್ತಾ ಇದೀಯಾ ಅಂತಂದ್ಲು. ಮರೆ ಬತ್ತಾಯ್ತಾ ಅಂದ್ಲು. ನಾನು ಬತ್ತಾ ಇದೆ ಅಂತ. ಮೇಡಮ್, ಅದು ಪ್ಲೇನ್ ಕಿಸ್. ನೋಡಿ ಸರ್, ಇಂಪ್ರೂವೈಸೇಷನ್ ಮಾಡ್ಕೊಂತ ಈ ಲೆವೆಲ್ ಮಾಡ್ಕೊಂತಾನೆ ಹೇಳಿಲ್ವಲ್ಲ. ಆಗ ನನ್ನ ಹೆಂಡತಿ ಬಂದ್ಲು, ಅವಳಿಗೆ ಕಣ್ಣು ಹೊಡಿದಿ. ಈಗ ಅವಳಿಗೆ ಪ್ಲೇನ್ ಕಿಸ್ ಕೊಡ್ತೇನೆ. ಯಾಕೋ ನನ್ ಗಂಡ ಮತ್ತೆ ನೋಡ್ತಾ ಇದ್ಯಾ? ನೀನ್ ಬಾಳ ಇಂಪ್ರೂವೈಸೇಷನ್ ಮಾಡ್ಕೊತಾ ಇದ್ದೆ. ನಾನು ಹೇಳ್ತೀನಿ ಇರು. ಲೇ, ಇವಳು ಬಂದ್ಲು ಕಣೆ. ನನಗೆ ಒಂದು ದಿನ ವಾಕಿಂಗ್ ಕಿಸ್ ಕೊಟ್ಟಿಲ್ಲ. ಇಷ್ಟು ಬ್ಯೂಟಿಫುಲ್ ಅಂತಿರ್ಬೇಕಲ್ಲ, ಅವಳಿಗೆ ಹೋಗಿ ಫ್ಲೈಂಗ್ ಕಿಸ್ ಕೊಡ್ತೀಯಾ? ಇರು ತಕೋ. ಪಾರ್ಕೆ ನೋಡಿ, ಬ್ಯೂಟಿಫುಲ್. ನೋಡ್ಕೊಂಡ್ ಮಾಡ್ಬೇಕಲ್ಲ. ಇಲ್ಲ ಅಯ್ಯಪ್ಪ, ಇಂಥ ಲವರ್ ಸಿಕ್ಬಿಟ್ಟವಳ. ಈಗ ನನಗ್ ಗುಂಡ ನೋಡಿ. ಕಾಲು ಮುರಿದಾಯ್ತು ಕಣ. ಗುಣ ಕಾಲು ಮುರಿದ. ಅಣ್ಣ, ಇವಾಗಾದ್ರೂ ಬಿಟ್ಬಿಡೋಣ. ಅದು ಗುಂಡ, ಅದು ಕಣಲೇ ಗುಂಡ, ಸೂಪರ್ ಕಣ. ಅಕ್ಕ, ಪ್ರಾಪರ್ಟಿ ನೋಡ್ಕೊ ಅಂದೆ ಕಣಕ್ಕ. ನಾನು ಪ್ರಾಪರ್ಟಿನೇ ನೋಡ್ಕೊ ಹೋಯ್ತು. ನಂಗೆ ಹಸು ಆಗ್ತಿದೆ, ಬಿರಿಯಾನಿ ಮಾಡಿ. ಯಾವಾಗ ಹೇಳ್ತಾ ಇದ್ಯಾ? ಯಾವಾಗ ಗೊತ್ತಾಯ್ತು ಬಿರಿಯಾನಿ ಮಾಡೋದಕ್ಕೆ? ಬಿರಿಯಾನಿ ಮಾಡೋದು ಬರೋದಿಲ್ವಾ? ಇಲ್ಲ. ಪಾತ್ಕೊಳಕ್ ಬರುತ್ತಾ? ಬರುತ್ತೆ. ಬಟ್ಟೆಗೆ ಬರುತ್ತೆ. ಬರ್ತಿತ್ತಾ? ಇಲ್ಲ. ಕಲ್ತ್ಕೊಂಡೆ ತಾನೆ? ಹೌದು. ಈಗ ಬಿರಿಯಾನಿ ಮಾಡೋದನ್ನ ನೋಡಿ ಕಲ್ತು ಮಾಡು. ನನ್ನ ಮಗನೇ, ಪಾತ್ರೆ ತೊಳೆಯೋದು ಕಲ್ತ್ಕೊಂಡೆ, ಬಟ್ಟೆ ಒಗೆಯೋದು ಕಲ್ತ್ಕೊಂಡು, ಬಿರಿಯಾನಿ ಮಾಡೋದು ಕಲ್ತ್ಕೊಳಕ್ಕಾಗಲ್ಲ. ಕಲ್ತ್ಕೊತೀನಿ. ಬಿರಿಯಾನಿ ತಾನೆ ಮಾಡ್ತೀನಿ, ನಡೆಯಲೇ. ರುದ್ರ ರುದ್ರ, ರುದ್ರ ಏ ರುದ್ರ, ಬಸ್ ಬಸ್ ಜಾಸ್ತಿ ಬಗ್ಬೇಡ ರುದ್ರ. ಬಸ್ ಸರಿ, ಬಸ್ ಮದುವೆಗೆ ಹೇಳಕ್ಕಾಗ್ಲಿಲ್ಲ. ಎಂಗೇಜ್ಮೆಂಟ್ಗೆ ಹೇಳಿಲ್ಲ ಇನ್ನು. ಅವ್ನ ಟೈಮಲ್ಲಿ ಆಗ್ಬಿಡ್ತು ಬಸ್. ಅದೆಲ್ಲ ಏನ್ ಮಾಡಕ್ಕಾಗಲ್ಲ. ಬಸ್ ಹೆಂಗ್ ನಡೀತಿದೆ ಕೊರಿಯೋಗ್ರಾಫು? ನಿನ್ ಜೀವನ ಹೆಂಗ್ ನಡೀತಿದೆ ರುದ್ರ? ಮೊದ್ಲೆಲ್ಲ ಒಳ್ಳೊಳ್ಳೆ ಹುಡುಗಿರಿಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಾ ಇದೆ ಬಾಸ್. ಇವಾಗ ಇತ್ತೀಚೆಗೆ ಕೊರಿಯೋಗ್ರಾಫ್ ಏನಿಲ್ಲ, ಮೂರು ತರ ಸ್ಟೆಪ್ ಕಲ್ತ್ಕೊಂಡಿದೀನಿ. ಈಗ ನೋಡಿದೆ ಕೊರಿಯೋಗ್ರಫಿ ಎಲ್ಲ ಗೊತ್ತದು ಏನ್ ಕೊರಿಯೋಗ್ರಫಿ ಅಂತ? ಯಾವ ಸ್ಟೆಪ್ ಅಂತಾರ? ಅಲ್ಲ, ನನ್ನ ಹೆಂಡತಿ ಮಾತ್ರ ಹಿಂಗೆ ಅನ್ಕೊಂಡಿದ್ದೆ ಬಾಸ್. ನಿಮ್ಮ ಹೆಂಡತಿ ಏನಪ್ಪ? ರುದ್ರ, ಸಿಹಿ ತಿಂದ್ಮೇಲೆ ಹೆಂಗೆ ಖಾರ ತಿನ್ಬೇಕು, ಅದೇ ಸಂಸಾರ. ನನಗೆ ತುಂಬಾ ನಿರೀಕ್ಷೆ ಇತ್ತು, ಈ ತರ ಪರೀಕ್ಷೆ ಬರುತ್ತೆ ಅಂತ. ಜೀವನದಲ್ಲಿ ಪಾಸ್ ಆಗ್ಬೇಕು, ಹಂಗೆ ಪಾಸ್ವರ್ಡ್ ಹೇಳ್ಬಿಡು. ಬನ್ನಿ ಊಟ ಮಾಡ್ಕೊ ಹೋಗ್ರಿ. ಬಿರಿಯಾನಿ ಮಾಡಿದೀನಿ, ಸಾಕಾಗೈತೆ. ಮನೇಲಿ ಬಿರಿಯಾನಿ ಮಾಡಿದ್ರೆ ಸೇ ನಾಯಿ ನರಿಗಳೆಲ್ಲ ಬರ್ತಾವ ಮನೆ ಹತ್ರ. ಏನ್ ರುದ್ರ ಇದು? ಒಳ್ಳೆ ಮರ್ಯಾದೆ. ಏನ್ ರುದ್ರ ಇದು? ಒಳ್ಳೆ ಮರ್ಯಾದೆ. ಬರ್ತೀವಪ್ಪ. ಬಾಸ್ ನಿಮ್ಗೆಲ್ಲ ಹೇಳಿ. ಇಲ್ಲ ಬಿಡು, ಪರವಾಗಿಲ್ಲ. ನಾನು ಗುರುವಾರದ ನಾನ್ ವೆಜ್ ತಿನ್ನಲ್ಲ. ಯಾವ ನಮ್ಮ ಬಾಸ್ಗೆಲ್ಲ ಹೆಂಗೆ ಮಾತಾಡ್ತೀಯ ನೀನು? ಮಾತಾಡ್ಬೇಕು ಕಣೆ, ಮಾತಾಡ್ಬೇಕು. ಯಾಕೆ ಬರ್ಬೇಕು ಫ್ರೆಂಡ್ಸ್ಗಳೆಲ್ಲ ನಮ್ಮ ಮನೆಗೆ? ಬಿರಿಯಾನಿ ತಿಂದು ತಟ್ಟೆ ಹಂಗಿದೆ, ಬಂದ್ ತೊಳಿ ಬಾ. ಬಾಯಿಗೆ ತಟ್ಟೆ ತೊಳಿಬೇಕಂತೆ. ಅಯ್ಯೋ, ಇದು ನಾವು ಮಾಡಿದ್ದು ತಮಾಷೆಗಾಗಿ ಮಾತ್ರ. ಇದು ಬರೀ ಕಾಲ್ಪನಿಕ ಕಥೆ, ಬಟ್ ಅದನ್ನ ಅಷ್ಟು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡುವಂತ ರುದ್ರ ಮಾಸ್ಟರ್ಗೆ ಮೊದಲನೇದಾಗಿ ಚಪ್ಪಾಳೆ ಬರಲಿ. ಹೇಳಿ ಇವರೇ ಮಿಸ್ಟರ್ ರುದ್ರ. ಹೊಸ ಲೈಫ್, ಹೊಸ ಜರ್ನಿ, ಹೊಸ ಫ್ಯಾಮಿಲಿಗೆ ಎಂಟ್ರಿ ಆಗ್ತಾ ಇದೆ. ನಮ್ಮ ಫ್ಯಾಮಿಲಿಗೆ ಬರ್ತಿದ್ದಾರೆ, ಅದೇ ಖುಷಿ ಆಗುತ್ತೆ. ಇಷ್ಟು ವರ್ಷ ಕೊರಿಯೋಗ್ರಾಫರ್ ಆಗಿರ್ಲಿ ಅಥವಾ ಒನ್ ಲೈಫ್ ಲೀಡ್ ಮಾಡ್ತಿದೆ, ಇವಾಗ ಹೊಸ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ ಕೆಲಸ ಮಾಡಬೇಕು, ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ. ಸೂಪರ್. ಬಟ್ ರುದ್ರ ಮಾಸ್ಟರ್, ನಿಮ್ಮ ಮದುವೆ ಬಗ್ಗೆ ಇನ್ಫಾರ್ಮೇಶನ್ನ ನೀವು ಸ್ವಲ್ಪ ಲೀಕ್ ಮಾಡಿಲ್ಲ. ಎಂಗೇಜ್ಮೆಂಟ್ ಆದರೂ ಕೂಡ ನಮ್ಮನ್ನು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಮದುವೆ ಯಾವಾಗ ಇಟ್ಕೊಂಡಿದ್ದೀರಾ ಮಾಸ್ಟರ್? ನೆಕ್ಸ್ಟ್ ಮಂತ್ ಮ್ಯಾಮ್, ಫೆಬ್ರವರಿ 21st, 22nd.
ಕರ್ನಾಟಕದಲ್ಲೇ ಫೀಮೇಲ್ ಫ್ಯಾನ್ಸ್ ಅತಿ ಹೆಚ್ಚು ಇರುವಂತಹ ಕೊರಿಯೋಗ್ರಾಫರ್ ರುದ್ರ ಮಾಸ್ಟರ್. ರುದ್ರ ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪಾತ್ರವನ್ನ ಮಾಡಿದಂತಹ ಫ್ಯೂಚರ್ ರುದ್ರ ಮಾಸ್ಟರ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಾವು ಜಡ್ಜಸ್ ಹತ್ರ ಕೇಳೋಣ. ಅರ್ಜುನ್ ಜನ್ಯಾಜಿ. ರುದ್ರ ಮಾಸ್ಟರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ದಾಂಪತ್ಯ ಜೀವನ ಅತಿ ಅದ್ಭುತವಾಗಿರಲಿ. ಇಲ್ಲಿ ಬಂದಂಥ ಯಾವ ವಿಷಯನೂ ನಿಮ್ಮ ಫ್ಯಾಮಿಲಿ ನಡೀದೇ ಇರಲಿ. ಬಟ್ ಈ ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಜೋವಿಯಲ್ ಆಗಿತ್ತು. ಇದ್ರ ಮಾಡಿರೋ ಸ್ಟೋರಿನೂ ಚೆನ್ನಾಗಿ ತಗೊಂಡೋಗಿದ್ರು. ಅದ್ರಲ್ಲಿ ನನಗೆ ಇಷ್ಟ ಆಗಿದ್ದು ರಾತ್ರಿ 90 ಹೊಡೆದ್ಮೇಲೆ ಮೆಸೇಜ್ ಮಾಡ್ತಿದ್ದಲ್ಲ, ಟಕ್ಕಂತ ಈ ಕಡೆ ನೋಡಿದ್ರೆ ರುದ್ರ ಮಾತ್ರ ಅಯ್ಯೋ ನಾನು ಯಾವತ್ತು ಮಾಡಿಲ್ಲ. ಇಟ್ ವಾಸ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ವಿ. ನಮ್ಮ DKD ಕಂಟೆಸ್ಟೆಂಟ್ಸ್ ಕೂಡ ಅಮೇಝಿಂಗ್ಲಿ ಯು ಡಿಡ್. ಅಂಡ್ ಇವನ್ ನಮ್ಮ ಜೂನಿಯರ್ಸ್ ಏನು ಬಂದಿದ್ದೀರಾ ಕಿಲಾಡಿಗಳು, ಬ್ರಿಲಿಯಂಟ್ ಆಗಿ ಮಾಡಿದ್ರು. ಎವ್ರಿ ಒನ್, ಆಲ್ ದಿ ಬೆಸ್ಟ್. ಸಿಂಗಮ್ ಸರ್ ನಮಸ್ಕಾರ. ಸೂಪರ್ ಆಗೈತೆ ನಿಮ್ಮ ಎಂಟ್ರಿ. ಈ ಥರ ಈ ಸ್ಟೈಲಲ್ಲಿ ಮೈಕಲ್ಲಿ ಮಾತಾಡೋದನ್ನ ನಾನು ನೋಡಿ ನಮ್ಮ ರಚಿತಾ ಮೇಡಮ್ ಅವ್ರ ಥರ ಸೈಕ್ ಆಗೋದೆ ನಾನು. ಥ್ಯಾಂಕ್ ಯು ಅರ್ಜುನ್ ಸರ್. ರಚ್ಚು, ಈ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೆ ಏನಾಗಿತ್ತು? ಅಲ್ಲ, ನನಗೆ ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ಅವ್ರು ಅನೌನ್ಸ್ ಮಾಡಿದ್ರು ಗೊತ್ತಾ, ನನ್ನ ಮದುವೆ ಫೆಬ್ರವರಿ 21st 22nd ಅಂತ. ನೋಡ್ತಿರೋರು ಎಲ್ಲರೂ ಅವ್ರ ಮದ್ವೆಗೆ ಬಂದ್ಬಿಡಿ. ಅವ್ರ ಬದಲು ನಾನು ಆಹ್ವಾನ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮಾಸ್ಟರ್, ನಿಮಗೆ ಒಳ್ಳೇದಾಗಲಿ. ಆ್ಯಂಡ್ ಹುಡುಗಿ ಯಾರು ಅಂತ ನಮ್ಗೆ ಇವಾಗಿನವರೆಗೂ ಗೊತ್ತಿಲ್ಲ. ಮ್ಯಾಮ್, ಹುಡುಗಿ ಹೆಸರು ನಿರೀಕ್ಷಾ ಅಂತ. ವೆರಿ ನೈಸ್. ಅಂದ್ರೆ ಒಂದು ಒಳ್ಳೆ ಜೀವನದ ನಿರೀಕ್ಷೆಯಲ್ಲಿದ್ದಂತಹ ರುದ್ರನಿಗೆ ನಿರೀಕ್ಷಾ ಸಿಕ್ಕಿದ್ದಾರೆ. ತುಂಬಾ ಕಾಲೆಳೆದ್ರಾ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಆ ಥರ ಇಲ್ವಾ? ಎಲ್ಲಾರ ಲೈಫಲ್ಲೂ ಇರೋದೇ ಅನ್ಸುತ್ತೆ ಅದೆಲ್ಲ. ಹಿಂಗೆಲ್ಲ ಆಗತ್ತಾ ನಿಮ್ ಲೈಫು? ಹೌದು, ನಾನು ನಿಮ್ ಬದಲಾಗಿ ಗುಂಡನ್ನ ಹಿಡ್ಕೋಬೇಕು. ಗುಂಡ ಬಾಪ ಸ್ಟೇಜ್ಗೆ. ಗುಂಡನ್ ಆಕ್ಟಿಂಗ್ ಸಾಕಾಗಿತ್ತು. ಗುಂಡನ್ ಪ್ರೀತಿ ಅದು ಫಾರ್ ಎವರ್, ಅದು ಎಟರ್ನಲ್, ಅದು ಆತರ ಅಸಾಧ್ಯ ಅದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗುಂಡ ಎಲ್ಲಾದ್ರೂ ಒಂದ್ ಕಡೆ ಬಾಸ್ ಇವ್ರು ಹೇಳ್ಬಿಟ್ಟಿದ್ದಾರೆ ನಾನು ಮಾಡ್ಲೇಬೇಕು ಅಂತ ಹೇಳ್ತೀರಾ ಅಂತ ಅನ್ಕೊಂಡೆ. ನಿಮ್ ಹುಡ್ಗಿನ್ ಕಡ್ಕೊಂಡು ಹೋಗೋದ ಈ ಕಡೆ ಆ ಕಡೆ ವಿಂಗ್ ಈ ಕಡೆ ವಿಂಗ್ ಸೈಡ್ ವಿಂಗಿಗೆ ಇನ್ವಾಲ್ವ್ ಆಗಿದ್ದಾರೆ ರಚ್ಚು ಅನ್ನೋ ಕ್ಯಾರೆಕ್ಟರ್. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಪಾಪ ರುದ್ರ ಮಾಸ್ಟರ್ ನೀವು ತುಂಬಾ ಕಾಲೆಳೆದ್ರಿ. ಅದ್ ಎಂಟರ್ಟೈನ್ಮೆಂಟ್ ಅಂತ ನಾವು ತಗೊಳಲ್ಲ, ಬಟ್ ಒಂದ್ ಸಣ್ಣ ಎಂಟರ್ಟೈನ್ಮೆಂಟ್ ನಮಗ್ ಸಿಕ್ತು. ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ, ಸರಿನಾ? ಓಕೆನಾ? ಅಂಡ್ ವಿ ಲವ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೋ ಸ್ವೀಟ್ ರಚ್ಚು. ಅಂದ್ರೆ ಅವ್ರ ಒಬ್ಬ ಜಡ್ಜ್ ಆಗಿ ಕೂಡ ಈ ಸ್ಕಿಟ್ ಮಾಡಿದ್ದು ನಾವು ಕಂಟೆಸ್ಟೆಂಟ್ಸ್ ಆದ್ರೆ ನಮ್ಮ ಪರವಾಗಿ ಅವ್ರು ನಿಮಗೆ ಸಾರಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಚ್ಚು, ಥ್ಯಾಂಕ್ ಯು. ಅಣ್ಣ, ಹೆಂಗ ಅನ್ಸ್ತಣ್ಣ ನಿಮ್ಗೆ ಈ ಸ್ಕಿಟ್? ನನಗೆ ನಿಜವಾಗ್ಲೂ ರುದ್ರ ಮೇಲೆ ಗೌರವ ಜಾಸ್ತಿ ಆಯ್ತು. ಲವ್ ಯು ರುದ್ರ, ಗಾಡ್ ಬ್ಲೆಸ್ ಯು ಆ್ಯಂಡ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ವಾಟ್ ಎವರ್ ಇಟ್ ಇಸ್, ಥ್ಯಾಂಕ್ಸ್, ಗಾಡ್ ಬ್ಲೆಸ್, ಥ್ಯಾಂಕ್ ಯು. ಆ್ಯಂಡ್ ಒಂದು ನಿಮಿಷ, ಇದು ರುದ್ರ ಮಾಸ್ಟರ್ಗಾಗಿ